ಓಂ ಶಾಂತಿ. ಇವತ್ತಿನ ನಮ್ಮ ಚರ್ಚೆಯನ್ನ ಒಂದು ವಿಚಿತ್ರವಾದ ಆದರೆ ಬಹಳ ಶಕ್ತಿಶಾಲಿಯಾದ ಸಾಲಿನೊಂದಿಗೆ ಶುರು ಮಾಡೋಣ ಅಂತಿದ್ದೀನಿ. ಹೇಳಿ, ಯಾವುದು ಅದು? ಇಂದು ಝೀರೋ ತಂದೆ ತಮ್ಮ ಹೀರೋ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಇದನ್ನ ಮೊದಲ ಬಾರಿ ಕೇಳಿದಾಗ ದೇವರನ್ನು ಝೀರೋ ಅಂತ ಕರೆಯೋದು ಒಂಥರ ವಿಚಿತ್ರ ಅನ್ಸುತ್ತೆ ಅಲ್ವಾ? ಹೌದು. ಆದರೆ ಇದರೊಳಗೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ ಅಂತ ನನ್ನ ಅನಿಸಿಕೆ. ಓಂ ಶಾಂತಿ. ಹೌದು, ನೀವು ಹೇಳಿದ್ದು ನಿಜ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ನಮ್ಮೆಲ್ಲರ ಆಧ್ಯಾತ್ಮಿಕ ಪಯಣದ ಒಂದು ಕಥೆ ಇದ್ದ ಹಾಗೆ. ಕಥೆನಾ? ಹೇಗೆ? ಅಂದ್ರೆ ಕಷ್ಟಪಟ್ಟು ಮಾಡುವ ಪರಿಶ್ರಮದಿಂದ, ಪ್ರೀತಿಯಿಂದ ಸಹಜವಾಗಿ ಎಲ್ಲವನ್ನೂ ಸಾಧಿಸುವ ಹಂತಕ್ಕೆ ಹೇಗೆ ತಲುಪುವುದು ಅನ್ನೋದ್ರ ಬಗ್ಗೆ ಈ ಒಂದು ವಾಕ್ಯನೇ ಹೇಳುತ್ತೆ. ಅದ್ಭುತ. ಹಾಗಾದ್ರೆ ಇವತ್ತು ನಾವು ಮಾತಾಡಿರೋ ವಿಷಯ ಫೆಬ್ರವರಿ 15, 2026 ಒಂದು ಹಿಂದಿ ಆಧ್ಯಾತ್ಮಿಕ ಪ್ರವಚನ. ನಮ್ಮತ್ರ ಇರೋದು ಯೂಟ್ಯೂಬ್ನಲ್ಲಿ ಲಭ್ಯವಿರುವ ಆ ಪ್ರವಚನದ ಆಡಿಯೋ. ಹೌದು. ನಮ್ಮ ಉದ್ದೇಶ ಏನಂದ್ರೆ ಅದರಲ್ಲಿರೋ ಕೆಲವು ಮುಖ್ಯವಾದ ವಿಚಾರಗಳನ್ನ ಸ್ವಲ್ಪ ಆಳವಾಗಿ ನೋಡೋದು. ಈ ಝೀರೋದಿಂದ ಹೀರೋ ಆಗೋದು ಅಂದ್ರೇನು, ಮಾಯೆ ಎನ್ನುವ ಸವಾಲನ್ನು ಎದುರಿಸೋದು ಹೇಗೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಆಧ್ಯಾತ್ಮಿಕ ಹಾದಿಯಲ್ಲಿ ಪರಿಶ್ರಮವನ್ನು ಪ್ರೀತಿಯಾಗಿ ಹೇಗೆ ಬದಲಾಯಿಸೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಈ ಪ್ರವಚನದಲ್ಲಿ ಬರೀ ಜ್ಞಾನ ಅಷ್ಟೇ ಅಲ್ಲ ಗೊತ್ತಾ, ಜೊತೆಗೆ ಉಡುಗೊರೆ, ವರದಾನ ಮತ್ತು ಶುಭಾಶಯಗಳ ಸುರಿಮಳೆಯೇ ಇದೆ. ಬನ್ನಿ, ಈ ಆಳವಾದ ಸಾಗರದಲ್ಲಿ ಮುಳುಗಿ ಒಂದೊಂದೇ ರತ್ನವನ್ನು ಹೊರತೆಗೆಯೋಣ. ಸರಿ, ಹಾಗಾದ್ರೆ ಮೊದಲು ಆ ಮೂಲಭೂತ ವಿಚಾರಕ್ಕೆ ಬರೋಣ. ಝೀರೋ ತಂದೆ ತಮ್ಮ ಹೀರೋ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ, ಯಾಕೆ ಈ ಝೀರೋ ಅನ್ನೋ ಪದದ ಬಳಕೆ? ನೋಡಿ, ಇದರಲ್ಲಿ ಒಂದು ಆಳವಾದ ತತ್ವಶಾಸ್ತ್ರ ಇದೆ. ಪರಮಾತ್ಮ ಅಥವಾ ತಂದೆ ನಿರಾಕಾರ ಸ್ವರೂಪಿ. ಅವರಿಗೆ ನಮ್ಮ ಹಾಗೆ ಭೌತಿಕ ದೇಹ ಇಲ್ಲ. ಅವರು ಹುಟ್ಟು ಸಾವಿನ ಚಕ್ರದಿಂದ ಹೊರಗಿದ್ದಾರೆ. ಸರಿ. ಸೊ ಯಾವುದೇ ಭೌತಿಕ ಆಕಾರ ಇಲ್ಲದಿರೋದ್ರಿಂದ ಆ ಸ್ಥಿತಿಯನ್ನು ಸಾಂಕೇತಿಕವಾಗಿ ಝೀರೋ ಅಂತ ಕರೆಯಲಾಗಿದೆ. ಅದೇ ರೀತಿ ನಾವು ಕೂಡನಾ? ಹೌದು. ಆತ್ಮದ ನಿಜವಾದ ಸ್ವರೂಪವನ್ನು ಮರೆತು ದೇಹದ ಮೇಲಿನ ಅಭಿಮಾನದಲ್ಲಿ ಸಿಕ್ಕಾಕಿಕೊಂಡು ನಮ್ಮೆಲ್ಲಾ ದೈವೀ ಗುಣಗಳು ಮತ್ತು ಶಕ್ತಿಯನ್ನು ಕಳೆದುಕೊಂಡು ಸಂಪೂರ್ಣ ಝೀರೋ ಆಗ್ಬಿಟ್ಟಿದ್ವಿ. ಓ ಹಾಗೆ. ಅಂದ್ರೆ ಇಬ್ಬರೂ ಒಂದೇ ಸ್ಥಿತಿಯಲ್ಲಿದ್ದೆವು, ಆದರೆ ಬೇರೆ ಬೇರೆ ಕಾರಣಗಳಿಗೆ. ಅವರು ಸಹಜವಾಗಿ ಝೀರೋ ಅಂದ್ರೆ ನಿರಾಕಾರ, ನಾವು ನಮ್ಮ ಶಕ್ತಿ ಕಳೆದುಕೊಂಡು ಝೀರೋ ಆಗಿದ್ವಿ. ನಿಖರವಾಗಿ, ಎಕ್ಸಾಕ್ಟ್ಲಿ. ಆದ್ರೆ ಆ ಝೀರೋ ಆಗಿದ್ದ ನಮ್ಮನ್ನು ತಂದೆಯು ಈ ಜ್ಞಾನವನ್ನು ನೀಡಿ, ನೀನು ದೇಹವಲ್ಲ, ನೀನು ಒಂದು ಶಕ್ತಿಶಾಲಿ ಆತ್ಮ ಅನ್ನೋ ಅರಿವನ್ನು ಮೂಡಿಸಿ ಹೀರೋಗಳನ್ನಾಗಿ ಮಾಡಿದ್ದಾರೆ. ಹೀರೋಗಳು? ಹೌದು. ಈ ಜಗತ್ತನ್ನು ಬದಲಾಯಿಸೋ ಮಹಾನ್ ಕಾರ್ಯದಲ್ಲಿ ನಮ್ಮನ್ನು ಮುಖ್ಯ ಪಾತ್ರಧಾರಿಗಳನ್ನಾಗಿ ಮಾಡಿದ್ದಾರೆ. ಈ ಒಂದು ನೆನಪೇ ನಮ್ಮನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಲ್ವಾ? ಹೌದು, ನಿಜಕ್ಕೂ ಇದು ನಮ್ಮ ಬಗ್ಗೆ ನಮಗಿರೋ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಇದೇ ರೀತಿ ಸಂಯುಕ್ತ ಜನ್ಮದಿನದ ಪರಿಕಲ್ಪನೆ ಕೂಡ ಬಹಳ ವಿಶೇಷವಾಗಿದೆ. ಇದನ್ನ ಕೇವಲ ನಮ್ಮ ಜನ್ಮದಿನ ಅಂತ ಹೇಳಿಲ್ಲ, ಇದೊಂದು ಸಂಬಂಧದ ವಾರ್ಷಿಕೋತ್ಸವದ ಹಾಗೆ ಇದೆ. ಖಂಡಿತ. ಇದು ತಂದೆ ಮತ್ತು ಮಕ್ಕಳ ನಡುವಿನ ಶಾಶ್ವತ ಪ್ರೀತಿಯ ಸಂಬಂಧದ ಜನ್ಮದಿನ. ನಮ್ಮ ಈ ಸಂಗಮಯುಗದ ಅಲೌಕಿಕ ಜನ್ಮ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದ ದಿನ ಇಡೀ ಕಲ್ಪದ 84 ಜನ್ಮಗಳಿಗಿಂತಲೂ ಶ್ರೇಷ್ಠ ಮತ್ತು ವಜ್ರದಷ್ಟು ಅಮೂಲ್ಯವಾದ ಜನ್ಮ ಅಂತ ಹೇಳಲಾಗಿದೆ. ಯಾಕಂದ್ರೆ ಈ ಜನ್ಮದಲ್ಲೇ ನಾವು ದೇವರನ್ನ ಭೇಟಿಯಾಗ್ತೀವಿ. ಹೌದು. ಅದಕ್ಕೆ ಇದೇ ದಿನವನ್ನು ಜಗತ್ತಿನಲ್ಲಿ ಶಿವರಾತ್ರಿ ಅಂತ ಆಚರಿಸ್ತಾರೆ. ಆದರೆ ಇಲ್ಲಿ ಶಿವಜಯಂತಿ ಅಂತ ಹೇಳಲಾಗುತ್ತೆ. ಎರಡರ ನಡುವಿನ ವ್ಯತ್ಯಾಸವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಇದೊಂದು ಬಹಳ ಮುಖ್ಯವಾದ ಅಂತರ. ಭಕ್ತರು ಶಿವರಾತ್ರಿಯನ್ನು ಅಜ್ಞಾನದ ಕತ್ತಲೆಯಲ್ಲಿ ಅಂದ್ರೆ ರಾತ್ರಿಯಲ್ಲಿ ಆಚರಿಸ್ತಾರೆ. ಅವರು ದೇವರನ್ನು ಹುಡುಕ್ತಾ ಜಾಗರಣೆ ಮಾಡ್ತಾರೆ, ಉಪವಾಸ ಇರ್ತಾರೆ. ಹೌದು. ಆದರೆ ನಾವು ಶಿವಜಯಂತಿಯನ್ನು ಜ್ಞಾನದ ಬೆಳಕಿನಲ್ಲಿ ಆಚರಿಸ್ತೇವೆ. ಅದೂ ಕೂಡ ವರದಾನಗಳು ಸಿಗುವ ಅಮೃತ ವೇಳೆಯಲ್ಲಿ. ಅವರದ್ದು ಹುಡುಕಾಟ, ನಮ್ಮದು ಸಿಕ್ಕ ಖುಷಿಯ ಆಚರಣೆ. ಅಂದ್ರೆ ಅವರದ್ದು ಪರಿಶ್ರಮ, ನಮ್ಮದು ಪ್ರೀತಿಯ ಸಂಭ್ರಮ. ಹೌದು, ಚೆನ್ನಾಗಿ ಹೇಳಿದ್ರಿ. ಮತ್ತು ನಮ್ಮನ್ನು ಕೋಟ್ಯಾಂತರದಲ್ಲಿ ಕೆಲವರು ಅಂದ್ರೆ ಕೋಟೊಮ್ಮೆ ಕೋಯಿ ಅಂತ ಗುರುತಿಸಲಾಗಿದೆ. ಅಂದ್ರೆ ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ ದೇವರು ಸ್ವತಃ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಶ್ರೇಷ್ಠತೆಯ ಅರಿವಿದ್ದಾಗ ನಮ್ಮ ಮುಂದಿನ ಪಯಣದಲ್ಲಿ ಬರೋ ಸವಾಲುಗಳು ಸಣ್ಣದಾಗಿ ಕಾಣಿಸ್ತವೆ. ನೀವು ಸವಾಲುಗಳ ಬಗ್ಗೆ ಹೇಳಿದ್ರಿ. ಇಲ್ಲೇ ನನಗೆ ಒಂದು ಕುತೂಹಲಕಾರಿ ಮತ್ತು ಸ್ವಲ್ಪ ಗೊಂದಲದ ವಿಷಯ ಸಿಕ್ಕಿದ್ದು. ಏನು ಅದು? ಮಾಯೆಯು ದೇವರ ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತದೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ತದ್ವಿರುದ್ಧವಾಗಿಲ್ವೇ?
ನಾವು ಸರಿದಾರಿಯಲ್ಲಿ ನಡೆದಷ್ಟು ನಮಗೆ ಕಷ್ಟಗಳು ಜಾಸ್ತಿ ಆಗುತ್ವಾ? ಹೌದು, ಇದು ಸಾಮಾನ್ಯವಾದ ಪ್ರಶ್ನೆ. ನಗುವೂ ಬರುತ್ತೆ. ಆದ್ರೆ ಇಲ್ಲಿ ಒಂದು ವಿಚಿತ್ರವಾದ ಸತ್ಯ ಅಡಗಿದೆ. ನಾವು ಯಾವಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತವೋ ಆಗ ನಾವು ದಾರಿ ತಪ್ತಿದುವಿ ಅಂತ ಅಂದುಕೊಳ್ತೀವಿ. ಹೌದು. ಆದ್ರೆ ಈ ಪ್ರವಚನದ ಪ್ರಕಾರ ಅದು ತದ್ವಿರುದ್ಧ. ಮಾಯೆಯು ಯಾವಾಗಲೂ ಶಕ್ತಿಶಾಲಿ ಆತ್ಮಗಳನ್ನೇ ಪರೀಕ್ಷಿಸುತ್ತೆ. ಅದಕ್ಕೆ ದುರ್ಬಲರ ಮೇಲೆ ದಾಳಿ ಮಾಡಿ ಏನೂ ಸಿಗಲ್ಲ. ಅಂದ್ರೆ ಮಾಯೆಯ ದಾಳಿ ತೀವ್ರವಾಗ್ತಿದೆ ಅಂದ್ರೆ ಅದು ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಶಕ್ತಿಶಾಲಿಯಾಗಿದ್ದೇವೆ ಅನ್ನೋದಕ್ಕೆ ಒಂದು ಅಳತೆಗೊಳಿದ್ದ ಹಾಗೆ. ಇಟ್ಸ್ ಅ ಸೈನ್ ಯು ಆರ್ ಅ ಥ್ರೆಟ್ ಟು ಇಟ್. ಎಕ್ಸಾಕ್ಟ್ಲಿ. ಮಾಯೆಯ ದಾಳಿಯು ನಾವು ದುರ್ಬಲರು ಅನ್ನೋದರ ಸಂಕೇತ ಅಲ್ಲ, ಬದಲಿಗೆ ನಾವು ಶಕ್ತಿಶಾಲಿಗಳು ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರದ ಹಾಗೆ. ದೊಡ್ಡ ಯುದ್ಧಗಳಲ್ಲಿ ಶ್ರೇಷ್ಠ ಯೋಧರನ್ನೇ ಅಲ್ವಾ ಮುಂಚೂಣಿಗೆ ಕಳಿಸೋದು? ಹಾಗೆಯೇ ಇದು ಹೊಸ ದೃಷ್ಟಿಕೋನ. ಆದ್ರೆ ಈ ಪ್ರವಚನದಲ್ಲಿ ಮಾಯೆಗೆ ಚಾ ನೀರು ಕೊಡುವುದು ಅನ್ನೋ ರೂಪಕ ಬಳಸಲಾಗಿದೆ. ಅಂದ್ರೆ ನಾವೇ ಅದನ್ನು ಸ್ವಾಗತಿಸ್ತೇವೆ ಅಂತ. ಇದು ಹೇಗೆ? ಹೌದು, ಚಹಾ ನೀರು ಕೊಡುವುದು ಅಂದ್ರೆ ಮನಸ್ಸಿಗೆ ಬರುವ ವ್ಯರ್ಥ ಅಥವಾ ನಕಾರಾತ್ಮಕ ಯೋಚನೆಗಳಿಗೆ ಜಾಗ ಕೊಡುವುದು. ಒಂದು ಯೋಚನೆ ಬಂದಾಗ ಅದಕ್ಕೆ ಅಂಟುಕೊಂಡು ಇದು ಯಾಕೆ ಬಂತು, ಹೀಗೆ ಬರಬಾರ್ದಿತ್ತು, ಇದರ ಮೂಲ ಏನು ಅಂತ. ಹೌದು, ಅದ್ರ ಜೊತೆ ಚರ್ಚೆ ಶುರು ಮಾಡೋದೇ ಮಾಯೆಯ ಆಧರಾತಿಥ್ಯ ಮಾಡಿದ ಹಾಗೆ. ನಿಜ, ಇದು ಸಾಮಾನ್ಯ ಅನುಭವ. ಆ ಚಕ್ರವ್ಯೂಹದಲ್ಲಿ ಸಿಕ್ಕಿಹಾಕೊಳ್ಳೋದು ಸುಲಭ. ಹಾಗಾದ್ರೆ ಇದನ್ನ ನಿಲ್ಲಿಸೋಕೆ ಪ್ರಾಯೋಗಿಕ ಪರಿಹಾರವೇನು? ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು? ನಿಲ್ಲಿಸು ಅನ್ಕೊಳ್ಳೋದು ಸುಲಭ, ಆದ್ರೆ ಮನಸ್ಸು ಕೇಳ್ಬೇಕಲ್ಲ. ಖಂಡಿತ. ಅದಕ್ಕೆ ಬಾಬಾ ಅವರು ಬಹಳ ಸ್ಪಷ್ಟವಾದ ಟ್ರಾಫಿಕ್ ಕಂಟ್ರೋಲ್ ಪದ್ಧತಿಯನ್ನು ಹೇಳಿದ್ದಾರೆ. ಇದು 3 ಹಂತಗಳ ಪ್ರಕ್ರಿಯೆ. 3 ಹಂತರು. ಮೊದಲನೇ ಹಂತ, ವ್ಯರ್ಥ ಸಂಕಲ್ಪ ಬಂದ ತಕ್ಷಣ ಅದನ್ನು ಗುರ್ತಿಸಿ. ಅರೆ, ಇದೊಂದು ವ್ಯರ್ಥ ಸಂಕಲ್ಪ ಅಂತ ಅರಿವಿಗೆ ತನ್ನಿ. ಅದರ ಜೊತೆ ಭಾವನಾತ್ಮಕವಾಗಿ ಸೇರಿಕೊಳ್ಳಬೇಡಿ. ಸರಿ, ಗುರ್ತಿಸಿದ ಮೇಲೆ? ಎರಡನೇ ಹಂತ, ತಕ್ಷಣ ಮನಸ್ಸಿನ ಟ್ರಾಫಿಕ್ ಲೈಟ್ ಅನ್ನು ಕೆಂಪು ಮಾಡಿ. ಸ್ಟಾಪ್, ನಿಲ್ಲಿಸಿ. ಯಾವುದೇ ವಿಶ್ಲೇಷಣೆ, ವಾದ ಅಥವಾ ಸಂಭಾಷಣೆ ಬೇಡ. ಸುಮ್ನೆ ನಿಲ್ಲಿಸೋದು. ಹೌದು. ಅದು ನಿಮ್ಮ ಬಾಗಿಲು ತಟ್ಟುತ್ತಿರುವ ಅಪರಿಚಿತನಿದ್ದಂತೆ. ಬಾಗಿಲು ತೆರೆಯಲೇಬೇಡಿ, ಅದಕ್ಕೆ ಯಾವುದೇ ಆಸಕ್ತಿ ತೋರಿಸಬೇಡಿ. ಇಲ್ಲಿದನ ಅತಿ ಹೆಚ್ಚು ಶಕ್ತಿ ಬೇಕಾಗೋದು. 3ನೇ ಹಂತ ಏನು? 3ನೇ ಹಂತ, ತಕ್ಷಣ ಮನಸ್ಸಿನ ದಿಕ್ಕನ್ನು ಬದಲಾಯಿಸಿ. ಬೇರೆ ಯಾವುದಾದ್ರೂ ಶಕ್ತಿಶಾಲಿ ಸ್ವಾಮಾನದ ಅಭ್ಯಾಸ ಮಾಡಿ. ಉದಾಹರಣೆಗೆ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ಅಥವಾ ಬಾಬಾರವರ ಯಾವುದಾದ್ರೂ ಒಂದು ಮಹಾವಾಕ್ಯವನ್ನು ನೆನಪು ಮಾಡ್ಕೊಳ್ಳಿ. ಅಥವಾ ಯಾವುದಾದ್ರೂ ಸೇವೆಯ ಯೋಜನೆಯಲ್ಲಿ ಮನಸ್ಸನ್ನು ತೊಡಗಿಸಿ. ನೀವು ಅದಕ್ಕೆ ಗಮನ ಕೊಡೋದನ್ನ ನಿಲ್ಲಿಸಿದ ತಕ್ಷಣ ಅದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಹೊರಟೋಗೋಗ್ತದೆ. ಓಕೆ. ಇದಕ್ಕಾಗಿಯೇ ನಾವು ಮಾಸ್ಟರ್ ಜ್ಞಾನ ಸಂಪನ್ನರು, ಅಂದ್ರೆ ಮಾಸ್ಟರ್ ನಾಲೆಜ್ಫುಲ್ ಆಗಿರ್ಬೇಕು. ನಮಗೆ ಎಲ್ಲದರ ಜ್ಞಾನವಿದೆ. ಮಾಯೆ ಯಾವುದು, ಸತ್ಯ ಯಾವುದು ಅಂತ ದೂರದಿಂದಲೇ ಗುರುತಿಸುವ ಶಕ್ತಿ ನಮಗಿದೆ. ಹಾಗಾಗಿ ಅದರ ಬಲೆಯಲ್ಲಿ ಸಿಲುಕದೆ ನಮ್ಮ ಸಮಯ ಮತ್ತು ಸಂಕಲ್ಪ ಶಕ್ತಿಯನ್ನು ಉಳಿಸಬಹುದು. ಹೌದು, ಉಳಿಸ್ಬೋದು. ಮಾಯೆಯಿಂದ ಉಳಿಸಿದ ಈ ಶಕ್ತಿ, ಇದು ಒಂದು ರೀತಿ ಹಣ ಉಳಿಸಿದ ಹಾಗೆ. ಈ ಉಳಿತಾಯವನ್ನು ನಾವು ಎಲ್ಲಿ ಹೂಡಿಕೆ ಮಾಡಬೇಕು? ಇಲ್ಲಿಯೇ ಜಮಾ ಖಾತೆಯ ಪರಿಕಲ್ಪನೆ ಬರುತ್ತಲ್ವಾ? ಮಿಕ ಬ್ಯಾಂಕ್ ಈ ಚಿಕ್ಕ ಸಂಗಮ ಯುಗದಲ್ಲಿ ಮಾತ್ರ ತೆರೆದಿರುತ್ತೆ. ಅಂದ್ರೆ ಮುಂದಿನ ಜನ್ಮಗಳಲ್ಲಿ ಸತ್ಯಯುಗದಲ್ಲಿ ನಾವು ಗಳಿಕೆ ಮಾಡಲು ಸಾಧ್ಯವಿಲ್ಲವೇ? ಇಲ್ಲ, ಸತ್ಯಯುಗದಲ್ಲಿ ನಾವು ಈಗ ಜಮಾ ಮಾಡಿದ ಪುಣ್ಯದ ಖಜಾನೆಯನ್ನು ಖರ್ಚು ಮಾಡುತ್ತೇವೆ ಅಷ್ಟೇ. ಅಲ್ಲಿ ಗಳಿಸುವ ಯಾವುದೇ ಅವಕಾಶವಿಲ್ಲ. ಓ, ಹಾಗ. ಈ ಒಂದು ಜನ್ಮದ ಗಳಿಕೆ ಇಡೀ ಕಲ್ಪದ 84 ಜನ್ಮಗಳವರೆಗೂ ನಮ್ಮ ಜೊತೆ ಬರುತ್ತೆ. ಅದಕ್ಕೆ ಪ್ರತಿದಿನ ರಾತ್ರಿ ನಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಬೇಕು. ಎಷ್ಟು ಜಮಾ ಆಯ್ತು, ಎಲ್ಲಿ ವ್ಯರ್ಥವಾಗಿ ಸೋರಿಕೆಯಾಯಿತು ಅಂತ ನೋಡ್ಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಬಹಳ ಶಕ್ತಿಶಾಲಿಯಾದ ಘೋಷಣೆ ಬಂದಿದೆ. ನಡೆಯುವ ಸಮಯ ಮುಗಿದಿದೆ, ಈಗ ಹಾರುವ ಸಮಯ. ಇದು ಒಂಥರ ಅಲಾರಂ ಕೊಟ್ಟ ಹಾಗೆ ಇದೆ. ಖಂಡಿತ. ಇದರ ಅರ್ಥ ಈಗ ನಿಧಾನವಾಗಿ ನಿಂತು ನಿಲ್ಲುತ್ತಾ ಪುರುಷಾರ್ಥ, ಅಂದ್ರೆ ಆಧ್ಯಾತ್ಮಿಕ ಪರಿಶ್ರಮ ಮಾಡುವ ಸಮಯವಲ್ಲ. ನಮ್ಮ ಗುರಿ ಬಹಳ ಹತ್ತಿರದಲ್ಲಿದೆ. ಹಾಗಾಗಿ ತೀವ್ರಗತಿಯಿಂದ ಹಾರಬೇಕು. ಇಲ್ಲಿ ಹಾರೋದು ಅಂದ್ರೆ ಮನಸ್ಸು ಬುದ್ಧಿಯಿಂದ ಬಹಳ ಎತ್ತರದ ಸ್ಥಿತಿಯಲ್ಲಿರೋದು. ಆದರೆ ಈ ಜ್ಞಾನಕ್ಕೆ ತಡವಾಗಿ ಬಂದವರ ಕಥೆ ಏನು? ಅವರಿಗೂ ಒಂದು ದೊಡ್ಡ ಆಶಾಕಿರಣವನ್ನು ನೀಡಲಾಗಿದೆ. ಲಾಸ್ಟ್ ಸೋ ಫಾಸ್ಟ್, ಅವಕಾಶ. ಇದು ಕೇಳೋಕೆ ಬಹಳ ಉತ್ತೇಜನಕಾರಿಯಾಗಿದೆ. ಆದರೆ ಇದು ಹೇಗೆ ಸಾಧ್ಯ? ದಶಕಗಳಿಂದ ಈ ಹಾದಿಯಲ್ಲಿರುವವರನ್ನು ಹಿಂದಿಕ್ಕಿ ಮುಂದೆ ಹೋಗಲು ಸಾಧ್ಯವೇ? ಇದು ಬಾಬಾವರ ಅಸೀಮ ಕರುಣೆ.
ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಕ್ಕೆ ಕೊನೆಯ ದಿನಾಂಕ ಇರುತ್ತೆ, ಹೌಸ್ಫುಲ್ ಬೋರ್ಡ್ ಇರುತ್ತೆ. ನಿಜ. ಆದ್ರೆ ಬಾಬಾವರ ವಿಶ್ವವಿದ್ಯಾಲಯದಲ್ಲಿ ಟೂಲೇಟ್ ಅನ್ನೋ ಬೋರ್ಡೇ ಇಲ್ಲ. ಕೊನೆಯಲ್ಲಿ ಬಂದವರು ತೀವ್ರವಾದ ಪರಿಶ್ರಮದಿಂದ ಫಸ್ಟ್ ಡಿವಿಷನ್ನಲ್ಲಿ ಸ್ಥಾನ ಪಡಿಬಹುದು. ಇಲ್ಲಿ ಫಸ್ಟ್ ನಂಬರ್ ಅಲ್ಲ, ಫಸ್ಟ್ ಡಿವಿಷನ್ ಅಂತ ಹೇಳಿದಿರಿ. ಇದನ್ನ ಸ್ವಲ್ಪ ಸ್ಪಷ್ಟಪಡಿಸಿ. ನೋಡಿ, ಬಾಬಾವರು ಬಹಳ ವಾಸ್ತವವಾದಿಗಳು. ಮೊದಲಿನಿಂದ ಜ್ಞಾನದಲ್ಲಿರೋರ ಹೆಚ್ಚು ಸೇವೆ ಮಾಡಿದವರ ಪದವಿ ನಿಶ್ಚಿತ. ಅವರು ಪ್ರಸಿದ್ಧರಾಗಿದ್ದಾರೆ. ಆದ್ರೆ ಫಸ್ಟ್ ಡಿವಿಷನ್ ಅಂದ್ರೆ ಏನು? ಸತ್ಯಯುಗದ ಸೂರ್ಯವಂಶಿ ರಾಜ್ಯದ ಮೊದಲ 108 ಆತ್ಮಗಳ ಮಾಲೆಯಲ್ಲಿ ಬರುವುದು. ಆ ಅವಕಾಶ ಈಗ್ಲೂ ಎಲ್ಲರಿಗೂ ತೆರೆದಿದೆ. ಇದು ನಿಜಕ್ಕೂ ದೊಡ್ಡ ಭರವಸೆ. ಆದ್ರೆ ಇದಕ್ಕೆ ಷರತ್ತುಗಳೇನಿರಬಹುದು? ಷರತ್ತು ಕಠಿಣವಾಗಿದೆ, ಆದ್ರೆ ಅಸಾಧ್ಯವಲ್ಲ. ಪ್ರತಿಯೊಂದು ಶ್ವಾಸ ಮತ್ತು ಪ್ರತಿಯೊಂದು ಸಂಕಲ್ಪದ ಮೇಲೆ 100% ಗಮನ. 100%? ಹೌದು. ಅವು ವ್ಯರ್ಥವಾಗದೆ ಸಮರ್ಥವಾಗಿರಬೇಕು. ಮನಸ್ಸು, ಮಾತು, ಕರ್ಮ ಎಲ್ಲದರಲ್ಲೂ ಶ್ರೀಮತದ ಮೇಲೆ, ಅಂದ್ರೆ ದೇವರ ಶ್ರೇಷ್ಠ ನಿರ್ದೇಶನಗಳ ಮೇಲೆ 100% ನಡಿಬೇಕು. ಯಾವುದೇ ಸೋರಿಕೆ ಇರಬಾರದು. ಇದು ಕೇಳಲು ಬಹಳ ಎತ್ತರದ ಸ್ಥಿತಿ. ಆದ್ರೆ ಇದನ್ನ ತಲುಪೋಕೆ ಸಹಾಯ ಮಾಡಲು ಈ ಜನ್ಮದಿನದ ಸಂದರ್ಭದಲ್ಲಿ ದಿವ್ಯ ಉಡುಗೊರೆಗಳ ಪ್ರಸ್ತಾಪವೂ ಇದೆ. ಹೌದು. ಮೊದಲು ಬಾಬಾರವರ ಉಡುಗೊರೆ. ಬಾಬಾರವರು ಹೇಳ್ತಾರೆ, ನೀವು ಇವತ್ತಿನಿಂದ ಕೊನೆಯವರೆಗೂ 90% ತೀವ್ರ ಪುರುಷಾರ್ಥ ಮಾಡಿದ್ರೆ ಉಳಿದ 10% ಅನ್ನು ನಾನೇ ಸೇರಿಸಿ ನಿಮ್ಮನ್ನು ಸಂಪೂರ್ಣರನ್ನಾಗಿ ಮಾಡ್ತೀನಿ. ಈ 10% ಗ್ರೇಸ್ ಮಾರ್ಕ್ಸ್ ಅನ್ನೋದು ಬಹಳ ಆಸಕ್ತಿದಾಯಕವಾಗಿದೆ. ಇದರರ್ಥ ನಾವು ಸ್ವಲ್ಪ ಆರಾಮಾಗಿರಬಹುದು, ಹೇಗಿದ್ರೂ ಬಾಬಾ ಪಾಸ್ ಮಾಡ್ತಾರೆ ಅಂತಾನಾ? ಅಥವಾ ಇದರ ಹಿಂದೆ ಬೇರೆ ಅರ್ಥವಿದ್ಯಾ? ಖಂಡಿತ ಹಾಗಲ್ಲ. ಇದು ಸೋಮಾರಿಗಳಿಗಾಗಿ ಅಲ್ಲ. ಇದು ಬಾಬಾರವರ ವಾತ್ಸಲ್ಯ. 63 ಜನ್ಮಗಳ ಸಂಸ್ಕಾರಗಳ ಭಾರ ಹೊತ್ತು ಇಂಥ ವಾತಾವರಣದಲ್ಲಿ ನಾವು ಪರಿಶ್ರಮ ಪಡ್ತಿದ್ದೇವೆ ಅಂತ ಅವರಿಗೆ ಗೊತ್ತು. ಹಾಗಾಗಿ ನಮ್ಮ ಸ್ವಂತ ಪರಿಶ್ರಮದಿಂದ 100% ಪರಿಪೂರ್ಣರಾಗಲು ಎಲ್ಲೋ ಒಂದು ಸಣ್ಣ ಕೊರತೆ ಉಳಿದು ಬಿಡಬಹುದು. ಆ ಕೊರತೆಯನ್ನು ತುಂಬಲು ಬಾಬಾರವರು ನೀಡುವ ಪ್ರೀತಿಯ ಸಹಯೋಗವೇ ಈ 10% ಗ್ರೇಸ್. ಇದು ಒಂದು ದೈವಿ ಲಿಫ್ಟ್. ನಾವು ಇದನ್ನ ಹೇಗೆ ಅನುಭವಿಸಬಹುದು? ಯಾವುದೋ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಯುಕ್ತಿ ಹೊಳೆಯೋದು, ಅಥವಾ ನಮ್ಮ ಮನಸ್ಸಿಗೆ ಅಚಾನಕ್ಕಾಗಿ ಬಹಳ ಶಕ್ತಿ ಸಿಕ್ಕಿದ ಹಾಗೆ ಆಗೋದು, ಅಥವಾ ಯಾವುದೋ ಆತ್ಮದ ಸ್ವಭಾವ ನಮ್ಮ ಪರವಾಗಿ ಬದಲಾಗೋದು, ಇವೆಲ್ಲವೂ ಬಾಬಾರವರ ಅದೃಶ್ಯ ಹಸ್ತದ ಕೆಲಸ. ನಮ್ಮ 90% ಪ್ರಾಮಾಣಿಕ ಪ್ರಯತ್ನವನ್ನು ನೋಡಿ ಅದನ್ನ 100% ಸಂಪೂರ್ಣತೆಗೆ ತಲುಪ್ಸೋ ಅವರ ಸಹಾಯ ಇದು. ಇದು ಬಹಳ ದೊಡ್ಡ ಭರವಸೆ. ಪ್ರತಿಯಾಗಿ ನಾವು ತಂದೆಗೆ ಏನು ಉಡುಗೊರೆ ನೀಡಬೇಕು? ದೇವರತ್ರ ಇಲ್ಲದ್ದು ಏನಿದೆ ಅಂತ ನಾವು ಕೊಡೋಕ್ ಸಾಧ್ಯ? ಹೌದು. ವ್ಯರ್ಥವನ್ನು ನಿಲ್ಲಿಸಿ ಅಂತ ಹೇಳೋದು ಸುಲಭ. ಆದ್ರೆ ಅದು ಅಸಾಧ್ಯವಾದಷ್ಟು ಎತ್ತರದ ಗುರಿಯಾಗಿ ಕಾಣಿಸುತ್ತೆ. ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಅದಕ್ಕಾಗಿಯೇ ಬಾಬಾರವರು ದೊಡ್ಡದೇನೋ ಕೇಳಿಲ್ಲ, ಕೇವಲ ಒಂದೇ ಒಂದು ದೃಢ ಸಂಕಲ್ಪ. ಇಂದಿನಿಂದ ವ್ಯರ್ಥ ಸಂಕಲ್ಪ, ಮಾತು ಮತ್ತು ಕರ್ಮ ಸಮಾಪ್ತ. ಇದರ ಗುರಿ ಏನು ಅಂದ್ರೆ, ಸತ್ಯಯುಗದ ದೇವತೆಗಳಿಗೆ ಪರಿಶ್ರಮ ಅನ್ನೋ ಶಬ್ದವೇ ಗೊತ್ತಿರಲ್ಲ. ಹಾಗೆಯೇ ನಮಗೆ ವ್ಯರ್ಥ ಅಂದ್ರೇನು ಅನ್ನೋದು ಕನಸಿನಲ್ಲೂ ನೆನಪಿಗೆ ಬರಬಾರ್ದು. ಆದ್ರೆ ಕೆಲವೊಮ್ಮೆ ಈ ಗುರಿಯನ್ನು ತಲುಪುವುದೇ ಒಂದು ದೊಡ್ಡ ಪರಿಶ್ರಮದಂತೆ ಅನ್ಸುತ್ತೆ. ಅದಕ್ಕೆ ಬಾಬಾರವರು ಸುಲಭ ಪರಿಹಾರ ಕೊಟ್ಟಿದ್ದಾರೆ. ಮೊಹಬ್ಬತ್ ಮೇ ರಹೋ ತೋ ಮೆಹನತ್ ಖತಮ್. ಅಂದ್ರೆ ಪ್ರೀತಿಯಲ್ಲಿದ್ರೆ ಪರಿಶ್ರಮ ಮುಗಿದು ಹೋಗ್ತದೆ. ನಮ್ಮ ಚರ್ಚೆಯ ಆರಂಭದಲ್ಲಿ ಹೇಳಿದ ಹಾಗೆ ಇದು ಪರಿಶ್ರಮದಿಂದ ಪ್ರೀತಿಯ ಕಡೆಗಿನ ಪಯಣ. ಹೌದು. ಮತ್ತು ಆ ಪ್ರೀತಿಯ ಮೂಲಾಧಾರ ಏನು? ಒಂದೇ ಮಂತ್ರ, ನನ್ನ ಬಾಬಾ, ಮೇರಾ ಬಾಬಾ. ನಾವು ಹೃದಯದ ಆಳದಿಂದ ನನ್ನ ಬಾಬಾ ಅಂದಾಗ ಈ ದೇಹ, ಸಂಬಂಧಗಳು, ವಸ್ತುಗಳು, ನನ್ನ ಸ್ವಭಾವ, ಹೀಗೆ ಲೌಕಿಕ ನನ್ನದು ಅನ್ನೋದೆಲ್ಲವೂ ಆ ಅಲೌಕಿಕ ನನ್ನದಲ್ಲಿ ಕರಗಿ ಹೋಗುತ್ತೆ. ವಾಹ್! ಎಲ್ಲವೂ ಬಾಬಾವರದ್ದು ಅಂದಾಗ ಯಾವುದಕ್ಕಾಗಿ ಪರಿಶ್ರಮ ಪಡಬೇಕು? ಎಲ್ಲವೂ ಪ್ರೀತಿಯ ಆಟವಾಗಿ ಬದಲಾಗತ್ತೆ. ಅದ್ಭುತ. ಈಗ ಇವತ್ತಿನ ವರದಾನದ ಕಡೆಗೆ ಗಮನ ಹರಿಸೋಣ. ಅತಿಥಿಪನದ ವೃತ್ತಿಯಿಂದ ಪ್ರವೃತ್ತಿಯನ್ನು ಶ್ರೇಷ್ಠ ಮತ್ತು ಸ್ಥಿತಿಯನ್ನು ಉನ್ನತಗೊಳಿಸುವ ಸದಾ ಉಪರಾಂಭವ. ಅತಿಥಿ ಅಥವಾ ಗೆಸ್ಟ್ ಆಗಿರೋದು ಅಂದ್ರೆ ಏನು? ಅಂದ್ರೆ ಈ ಜಗತ್ತಿನಲ್ಲಿ, ಈ ದೇಹದಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ಅತಿಥಿಯಂತೆ ಜೀವಿಸೋದು. ನಾವು ಯಾರದ್ದಾದ್ರೂ ಮನೆಗೆ ಅತಿಥಿಯಾಗಿ ಹೋದಾಗ ಅಲ್ಲಿನ ಎಲ್ಲಾ ವಸ್ತುಗಳನ್ನು ಬಳಸ್ತೇವೆ. ಆದ್ರೆ ಯಾವುದರ ಮೇಲೂ ನಮಗೆ ಮೋಹ ಅಥವಾ ಅಧಿಕಾರ ಇರಲ್ಲ. ನಾವು ಬಹಳ ಹಗುರವಾಗಿರ್ತೇವೆ. ಹೌದು, ಇದು ನನ್ನ ಸೋಫಾ, ಇದರ ಬಣ್ಣ ಹೀಗೇಕೆ ಇದೆ ಅಂತ ನಾವು ತಲೆಕೆಡಿಸ್ಕೊಳ್ಳಲ್ಲ. ನಿಖರವಾಗಿ ಅದೇ ರೀತಿ ಈ ದೇಹ, ಈ ಕುಟುಂಬ, ಈ ಸಂಪತ್ತು
ಎಲ್ಲವೂ ಈ ಜನ್ಮದ ನಾಟಕಕ್ಕಾಗಿ ನಮ್ಗೆ ಸಿಕ್ಕಿರುವ ಬಾಬಾರವರ ಅಮಾನತು. ಅಮಾನತು. ಹೌದು, ಇವು ನಮ್ಮದಲ್ಲ. ನಾನು ಆತ್ಮ, ನನ್ನ ನಿಜವಾದ ಮನೆ ಪರಮಧಾಮ. ಈ ನೆನಪು ನಮ್ಮನ್ನು ಸಹಜವಾಗಿಯೇ ನಿರ್ಮೋಹಿ, ಹಗುರು ಮತ್ತು ಉಪ್ರಂ ಅಂದ್ರೆ ಎಲ್ಲದರಿಂದ ಮೇಲೆ ಮತ್ತು ಶ್ರೇಷ್ಠರನ್ನಾಗಿ ಮಾಡುತ್ತೆ. ಒಂದು ಉದಾಹರಣೆ ಕೊಡ್ಬೋದಾ? ನಾನು ಮೊನ್ನೆ ನನ್ನ ಕಾರಿಗೆ ಒಂದು ಸಣ್ಣ ಗೀರು ಬಿದ್ದಾಗ ಕೋಪಗೊಂಡಿದ್ದೆ. ಆಮೇಲೆ ನೆನಪಾಯ್ತು, 1 ನಿಮಿಷ, ನಾನು ಈ ಜನ್ಮಕ್ಕೆ ಈ ಕಾರಿನ ಅತಿಥಿ ಡ್ರೈವರ್ ಅಷ್ಟೇ. ಆ ಒಂದು ಯೋಚನೆ ತಕ್ಷಣ ನನ್ನನ್ನು ಹಗುರುಗೊಳಿಸಿತು. ಇದು ಬಹಳ ಪ್ರಾಯೋಗಿಕವಾದ ವಿಚಾರ. ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಹೌದು, ಸ್ಲೋಗನ್ ಹೀಗಿದೆ: ನಿಮ್ಮ ಸ್ವಭಾವವನ್ನು ನಿರ್ಮಲಗೊಳಿಸಿ, ಆಗ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಅಡಗಿದೆ. ನೋಡಿ, ಅತಿಥಿಪನದ ಭಾವನೆ ನಮ್ಮ ಸ್ವಭಾವವನ್ನು ಸಹಜವಾಗಿಯೇ ಮಧುರ ಮತ್ತು ನಿರ್ಮಲವಾಗಿಸುತ್ತೆ. ಯಾಕಂದ್ರೆ ನಮಗೆ ಯಾರಿಂದಲೂ ಯಾವುದೇ ನಿರೀಕ್ಷೆ ಇರಲ್ಲ. ಏನೂ ನನ್ನದಲ್ಲ ಅಂದಾಗ ಯಾರೊಂದಿಗೂ ಘರ್ಷಣೆ ಇರೋದಿಲ್ಲ. ಸರಿ. ಎಲ್ಲಿ ನಿರ್ಮಲ ಸ್ವಭಾವ ಇದೆಯೋ ಅಲ್ಲಿ ಎಲ್ಲರ ಆಶೀರ್ವಾದ ಸಿಗತ್ತೆ. ಎಲ್ಲಿ ಆಶೀರ್ವಾದ ಇದೆಯೋ ಅಲ್ಲಿ ಯಶಸ್ಸು ಖಂಡಿತ. ಕೊನೆಯದಾಗಿ ಇವತ್ತಿನ ಅಂತಿಮ ದಿವ್ಯ ಸಂದೇಶ ಏನಿಡುತ್ತೆ? ಅಂತಿಮ ಸಂದೇಶವು ಏಕತೆಯ ಮೇಲೆ ಒತ್ತು ನೀಡುತ್ತೆ. ಈಶ್ವರೀಯ ಪರಿವಾರ ಒಂದೇ ಅನ್ನೋದು ಇಡೀ ಜಗತ್ತಿಗೆ ಕಾಣಿಸ್ಬೇಕು. ಬೇರೆ ಬೇರೆ ಬೆರಳುಗಳು ಸೇರಿ ಮುಷ್ಟಿಯಾದಾಗ ಹೇಗೆ ಶಕ್ತಿ ಬರುತ್ತೋ ಹಾಗೆಯೇ ನಾವೆಲ್ಲರೂ ಒಂದಾದಾಗ, ಪರಸ್ಪರ ಸಹಯೋಗ ನೀಡಿದಾಗ ಅಸಾಧ್ಯವೂ ಸಾಧ್ಯವಾಗುತ್ತೆ. ಈ ಏಕತೆ ನಮ್ಮ ಯಶಸ್ಸಿನ ಆಧಾರ. ಹೌದು. ಧನ್ಯವಾದಗಳು. ಇವತ್ತಿನ ಈ ಚರ್ಚೆ ನಿಜಕ್ಕೂ ಒಂದು ಪ್ರಯಾಣದ ಹಾಗೆ ಇತ್ತು. ನಾವು ಝೀರೋದಿಂದ ಹೀರೋ ಆಗೋ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ್ವಿ. ನಮ್ಮ ಅತಿದೊಡ್ಡ ಸವಾಲಾದ ಮಾಯೆಯನ್ನು ನಮ್ಮ ಶಕ್ತಿಯ ಪ್ರಮಾಣಪತ್ರ ಅಂತ ನೋಡೋದನ್ನ ಕಲಿತೀವು. ಲಾಸ್ಟ್ ಸೋ ಫಾಸ್ಟ್ ಮತ್ತು 10% ಗ್ರೇಸ್ ಮಾರ್ಕ್ಸ್ ನಮ್ಮಲ್ಲಿ ಹೊಸ ಭರವಸೆ ಮೂಡಿಸಿದೆ. ಖಂಡಿತ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಬಾಬಾ ಅನ್ನೋ ಒಂದು ಮಂತ್ರವು ಎಲ್ಲಾ ಪರಿಶ್ರಮವನ್ನು ಪ್ರೀತಿಯಾಗಿ ಪರಿವರ್ತಿಸೋ ಶಕ್ತಿ ಹೊಂದಿದೆ ಮತ್ತು ಅತಿಥಿಯಂತೆ ಜೀವಿಸುವ ಕಲೆ ನಮ್ಮನ್ನು ಹಗುರ ಮತ್ತು ಯಶಸ್ವಿ ಮಾಡುತ್ತದೆ. ಹೌದು, ಈ ಎಲ್ಲ ರತ್ನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗ ಕೇಳುಗರು ಚಿಂತನೆ ಮಾಡೋಕೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಬಾಬಾರವರು ಹೇಳಿದ್ರು, ದೇವತೆಗಳಿಗೆ ಪುರುಷಾರ್ಥ ಅಂದ್ರೆ ಪರಿಶ್ರಮ ಅನ್ನೋ ಶಬ್ದವೇ ತಿಳಿದಿರೋದಿಲ್ಲ ಅಂತ. ಹೌದು ಹೌದು. ಹಾಗಾದ್ರೆ ನಾವು ದೇವರ ನಿರ್ದೇಶನಗಳ ಮೇಲೆ ನಡೆಯೋದನ್ನ ಒಂದು ಕಷ್ಟದ ಕೆಲ್ಸ, ಒಂದು ಪರಿಶ್ರಮ ಅಂತ ಭಾವಿಸದೆ ಉಸಿರಾಟದಷ್ಟೇ ಸಹಜವಾದ ನಮ್ಮ ಸ್ವಭಾವವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವೇ? ಈ ಬಗ್ಗೆ ಆಳವಾಗಿ ಯೋಚನೆ ಮಾಡೋಣ. ಬಹಳ ಸುಂದರವಾದ ವಿಚಾರ. ಇದೇ ಶುಭ ಭಾವನೆಯೊಂದಿಗೆ ಓಂ ಶಾಂತಿ. ಓಂ ಶಾಂತಿ.